ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय हरे कृष्ण श्रीमद् भागवतम 6th canto 16 ಅಧ್ಯಾಯ ಸೊ 16 ಅಧ್ಯಾಯ ನಾವು 15 ಶ್ಲೋಕಗಳು ನಿನ್ನೆ ನೋಡಿದೀವಿ. ಇವತ್ತು ನಾವು 16వ ಶ್ಲೋಕ ಇಂದು ನೋಡೋಣ. ಸೊ ಚಿತ್ರಕೇತು ಮಹಾರಾಜು ಏನ್ ಮಾಡಿದ್ದಾರೆ, ಅವರು ಮಹಾ ಆ ದೇಹ ಈ ತರ ಅಂತಿಮ ಸಂಸ್ಕಾರ ಎಲ್ಲ ಮಾಡ್ಬಿಡ್ತಾರೆ. ಸೊ ಎಲ್ಲ ಮಾಡಿ ಆ ಮಗು ಮಾತಾಡಿದ ಎಲ್ಲ ಕೇಳಿ ಮತ್ತೆ ಆ ಋಷಿಗಳು ಹೇಳಿದೆಲ್ಲ ಕೇಳಿ ಇವಾಗ ಅವ್ರಿಗೂ ಯಾವ ತರ ಇದೆ, ಏನೋ ಕತ್ತಲಾಗಿ ಇರೋ ಬಾಯಿಂದ ಆಚೆ ಬಂದಿರೋ ತರ ಅವ್ರಿಗೂ ಅನಿಸುತ್ತೆ. ಸೊ ಆತರ ಅನಿಸುವಾಗ ಅವ್ರು ಏನ್ ಮಾಡ್ತಾರೆ, ಆ ಯಮುನಾ ನದಿ ತೀರಲ್ಲಿ ಹೋಗಿ ಅಲ್ಲಿ ಅವ್ರ ಪಿತೃಗಳಿಗೂ ಮತ್ತೆ ದೇವರುಗಳಿಗೆಲ್ಲ ಜಲದರ್ಪಣ ಮಾಡ್ತಾರೆ. ಆತರ ಜಲದರ್ಪಣ ಮಾಡಿ ಅವರು ಅಷ್ಟು ವೈರಾಗ್ಯ ಇಂದು ಅವರು ಇಂದ್ರಿಯಗಳು ಮತ್ತೆ ಮನಸ್ಸು ಎಲ್ಲ ಅವರು ಅಷ್ಟು ಕಂಟ್ರೋಲ್ ಮಾಡ್ತಾರೆ. ಅದೇ ತರ ಬ್ರಹ್ಮ ದೇವರು ಪುತ್ರರುಗಳು ಯಾರು ಅಂಗಿರರು ಮತ್ತು ನಾರದರು ಅವ್ರಿಗೂ ಅವರು ಮರ್ಯಾದೆ ಸಲ್ಲಿಸ್ತಾರೆ. ಯಾಕಂದ್ರೆ ಫಸ್ಟ್ ನಾವು ಏನಾவது ಮಾಡ್ಬೇಕಂದ್ರೆ ಫಸ್ಟ್ ನಾವ್ ಏನ್ ಮಾಡ್ಬೇಕು, ನಮ್ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ಬೇಕು, ಆಮೇಲೆ ನಮ್ಮ ಮನಸ್ಸಿನ ಕಂಟ್ರೋಲ್ ಮಾಡಬೇಕು. ಆತರ ಮಾಡಿದ್ರೆ ನಾವು ಪೂರ್ಣವಾಗ ಯಾವೊಂದು ಕೆಲಸ ಮಾಡಕ್ಕಾಗುತ್ತೆ. ಯಾಕಂದ್ರೆ ನಾವು ಮಾಡೋದೊಂದು ಕೆಲಸ ತರ ಇರುತ್ತೆ, ಮತ್ತೆ ಅವ್ರ ಯೋಚನೆ ಎಲ್ಲಿಯೋ ಇರುತ್ತೆ. ಇವಾಗ ಒಬ್ರು ಪೂಜೆ ಮಾಡ್ತಾರೆ, ಪೂಜೆ ಮಾಡ್ತಾ ಇರುವಾಗ ಇಲ್ಲಂದ್ರೆ ಜಪಿಸ್ತಾ ಇರುವಾಗ ನಾವು ಯಾವ ಪ್ರಜ್ಞೆಯಲ್ಲಿ ಇರ್ಬೇಕು, ಕೃಷ್ಣ ಪ್ರಜ್ಞೆಯಲ್ಲಿ ಇರ್ಬೇಕು. ಕೃಷ್ಣ ನೆನೆಸ್ಕೊಂಡು ನಾವು ಭಕ್ತಿ ಮಾಡ್ಬೇಕು. ಬಟ್ ಅವ್ರು ಮಾಡ್ತಾರೆ, ಬಟ್ ಅವ್ರ ಪ್ರಜ್ಞೆ ಇಲ್ಲಿಯೋ ಇರುತ್ತಲ್ವಾ, ಸೊ ಅದೆಲ್ಲ ಮಾಡ್ಬಾರ್ದು. ಅದಕ್ಕೆ ಇಲ್ಲಿ ಏನಂತಾರೆ, ಅವ್ರ ಇಂದ್ರಿಯಗಳು ಮತ್ತೆ ಮನಸ್ಸು ಎಲ್ಲ ಅವರು ಕಂಟ್ರೋಲ್ ಮಾಡ್ತಾರೆ. ಕಂಟ್ರೋಲ್ ಮಾಡಿ ಆಮೇಲೆ ಅವರು ಋಷಿಗಳಿಗೂ ಅವರು ಮರ್ಯಾದೆ ಸಲ್ಲಿಸ್ತಾರೆ. ಸೊ ಆಮೇಲೆ ಏನಾಗುತ್ತೆ, ಈ ತರ ಇವರು ಎಷ್ಟು ಒಂದು ಶರಣಾಗತರಾಗಿ ಇರ್ತಾರೆ ಚಿತ್ರಕೇತು. ಸೊ ಅದನ್ನ ನೋಡಿ ಅವರು ಆ ಶಕ್ತಿ ಅಷ್ಟು ಶಕ್ತಿಯಾಗಿ ಇರೋ ಋಷಿ ಯಾರಂದ್ರೆ ನಾರದರು. ಸೊ ಅವರು ಜ್ಞಾನೋಪದೇಶ ಮಾಡ್ತಾರೆ. ಏನು ಜ್ಞಾನೋಪದೇಶ ಮಾಡ್ತಾರೆ, ನಾವು ಇದಕ್ಕೆ ಮುಂಚೆ ಎಷ್ಟೋ ಟೈಮ್ ಈ ಶ್ಲೋಕಗಳು ನಾವು ನೋಡಿದ್ವಿ. ಓಂ ನಮಸ್ತುಭ್ಯಂ ಭಗವತೆ ವಾಸುದೇವಾಯ ಧೀಮಹಿ ಪ್ರದ್ಯುಮ್ನ ಅನಿರುದ್ಧಾಯ ನಮಃ ಸಂಕರ್ಷಣಾಯ ಚ. ಇದಕ್ಕೆ ಮುಂಚೆ ಈ ಶ್ಲೋಕ ನಾವು ಎಲ್ಲಿ ನೋಡಿದ್ವಿ, ಎಲ್ಲಿ ಓದಿದ್ವಿ, ಇದೇ ಇವಾಗ ನಿಮ್ಗೆ ಕ್ವಶ್ಚನ್. ಹರೇ ಕೃಷ್ಣ. ನಮ್ಗೆ ಇದು ಭಾಗದಲ್ಲಿ ಟೈಮ್ ಬರ್ತಾ ಇದೆ ಈ ಶ್ಲೋಕ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನಾವು ಇದಕ್ಕೆ ಮುಂಚೆ ಓಂ ನಮೋ ಭಗವತೆ ದ್ವಿತೀಯ ವಾಸುದೇವಾಯ ಧೀಮಹಿ ಪ್ರದ್ಯುಮ್ನ ಅನಿರುದ್ಧಾಯ ನಮಃ ಸಂಕರ್ಷಣಾಯ ಚ ನೋಡಿದ್ವಿ. ಇವಾಗ ಓಂ ನಮಸ್ತುಭ್ಯಂ ಭಗವತೆ ವಾಸುದೇವಾಯ ಧೀಮಹಿ ಪ್ರದ್ಯುಮ್ನ ಅನಿರುದ್ಧಾಯ ನಮಃ ಸಂಕರ್ಷಣಾಯ ಚ. ಓಕೆ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆಲ್ಲಗೆ ಏನಿದೆ, ನಮೋ ವಿಜ್ಞಾನ ಮಾತ್ರಾಯ ಪರಮಾನಂದ ಮೂರ್ತಯೇ ಆತ್ಮಾರಾಮಾಯ ಸಂತಾಯ ನಿವೃತ್ತ ವೈದ ತೃಷ್ಟಯೇ. ಸೊ ಅದಕ್ಕೂ ಎಷ್ಟು ಇಂಪಾರ್ಟೆಂಟ್ ಅನ್ನು ಈ ಶ್ಲೋಕ ಅವರು ಹೇಳ್ಕೊಡ್ತಾ ಇದ್ರು. ಯಾಕಂದ್ರೆ ಒಂದು ಗುರು ಇಂದು ಒಂದು ಮಂತ್ರ ಹೇಳ್ಕೊಟ್ಟಿದ್ರೆ ಏನ್ ಮಾಡ್ಬೇಕು, ಅದು ಜಪಿಸಬೇಕು. ಅದಕ್ಕೆ ಅವರು ಈ ಮಂತ್ರನೇ ಅವ್ರಿಗೂ ಹೇಳ್ಕೊಟ್ಟಿದ್ದಾರೆ. ಸೊ ನಾರದರು ಚಿತ್ರಕೇತುಗೂ ಹೇಳಿದ ಈ ಮಂತ್ರ ಅಷ್ಟು ಶ್ರೇಷ್ಠವಾದದ್ದು. ಯಾಕಂದ್ರೆ ಓಂಕಾರ ಸ್ವರೂಪ ಯಾರು, ಭಗವಂತ. ಆ ಸ್ವರೂಪವಾಗಿರೋ ಆ ಭಗವಂತ, ಆ ಭಗವಂತನಕ್ಕೂ ನಮ್ ನಮಸ್ಕಾರ. ಯಾಕಂದ್ರೆ ಅವನೇ ಓಂಕಾರ ಸ್ವರೂಪ. ಆ ಭಗವಂತನೇ ನಾವು ಧ್ಯಾನ ಮಾಡ್ತೀವಿ. ಸೊ ಭಗವಂತನ ಆ ಪ್ರದ್ಯುಮ್ನ, ಅನಿರುದ್ಧ, ಸಂಘರ್ಷಣ, ಸೊ ಇವರೆಲ್ಲ ಯಾರು, ವಾಸುದೇವ. ಯಾಕಂದ್ರೆ ಕೃಷ್ಣ ಹತ್ರ ಇವ್ರು 4 ಜನ ಇರ್ತಾರೆ, ವಾಸುದೇವ, ಪ್ರದ್ಯುಮ್ನ, ಸಂಘರ್ಷಣ, ಅನಿರುದ್ಧ. ಓಕೆ, ಸೊ ಅದೇ ಇಲ್ಲಿ ಕೊಟ್ಟಿದ್ದಾರೆ.
ಯಾಕಂದ್ರೆ ಇವರೆಲ್ಲ ಏನು ಆಧ್ಯಾತ್ಮಿಕ ಶಕ್ತಿ, ಇವರು ಪರಮಾನಂದ ಸ್ವರೂಪ. ಸೊ ಶಾಂತವು ಅಷ್ಟು ಪೂರ್ಣವಾದ ಭಗವಂತನ ಸ್ವರೂಪ ಇದು. ಆ ಭಗವಂತನಕ್ಕೂ ನಮಸ್ಕಾರಗಳು. ಯಾಕಂದ್ರೆ ಈ ಶ್ಲೋಕಕ್ಕೆ ಅದೇ ಅರ್ಥ ಆಗುತ್ತೆ. ಯಾಕಂದ್ರೆ ಭಗವಂತ ಎರಡಲ್ಲ, ಒಬ್ಬನೇ. ಅವನೇ ಪರಮ ಸತ್ಯ. ದೇವೋತ್ತಮ ಪರಮ ಪುರುಷರು ಯಾರು? ಆ ಕೃಷ್ಣರು. ಅವರು ಇರೋದು ಒಬ್ಬರೇ, ಅವ್ರಿಗೂ ಸೇವಕರಾಗ ಈ ತರ ಇರ್ತಾರೆ. ಸೊ ಭಗವಂತನಕ್ಕೂ ಬ್ರಹ್ಮನಾಗ ಮತ್ತೆ ಪರಮಾತ್ಮ ಮತ್ತೆ ಭಗವಂತ ಈ ತರ ಎಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೆ. ಸಕಲ ಜ್ಞಾನ ಇರುಪಿಡವಾಗ ಇರೋರು, ಸಕಲ ಜ್ಞಾನವು ಯಾರ ಹತ್ರ ಇರುತ್ತೆ ಅಂತ ಭಗವಂತನ ಹತ್ರ ಇರುತ್ತೆ. ಯಾಕಂದ್ರೆ ನಾವು ಭಗವಂತನ ತಿಳ್ಕೊಳ್ಳುವುದು ಏನು ಸ್ವಲ್ಪವೇ, ಅಷ್ಟು ಪೂರ್ಣವಾಗ ನಾವು ತಿಳ್ಕೊಳ್ಳಕ್ಕ ಆಗಲ್ಲ. ಭಗವಂತ ಅಷ್ಟು ಪೂರ್ಣವಾಗ ಇರೋರು. ಯಾಕಂದ್ರೆ ಕೃಷ್ಣ ಬಂದು ಸರ್ವವೇದೇಶು ಪ್ರಣವ, ಸರ್ವವೇದೇಶು ಪೂರ್ಣವಾಗ ಇರುವ ಆ ಓಂಕಾರ ಭಗವಂತನೇ. ಅದೇ ಇಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಎಲ್ಲರೂ ಹೇಳ್ತಾರ ಓಂ ನಮೋ ಭಗವತೆ ವಾಸುದೇವಾಯ. ಆ ತರ ಭಗವಂತನ ಮಂತ್ರಗಳು ಒಂದೊಂದು ಯುಗಕ್ಕೂ ವ್ಯತ್ಯಾಸ ಆಗ್ತಾ ಇರುತ್ತೆ. ಇವಾಗ ನಮ್ ಕಲಿಯುಗಕ್ಕೂ ಏನ್ ಮಂತ್ರ ನಾವು ಹೇಳಬೇಕು? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಸೊ ಈ ತರ ಭಗವಂತನೇ ನಾವು ಜಪಿಸಬೇಕು. ಯಾಕಂದ್ರೆ ಒಂದೊಂದು ಯುಗಲ್ಲಿ ಒಂದೊಂದು ಮಂತ್ರ, ಭಗವಂತನ ಮಂತ್ರಗಳು ಗುರು ಇಂದು ಅವ್ರ ಶಿಷ್ಯರು ಕೊಡ್ತಾರೆ. ಸೊ ಆ ತರ ಈ ಯುಗಲ್ಲಿ ನಮ್ಗೆ ಕೊಟ್ಟಿರೋ ಮಂತ್ರ ಈ ಹರೇ ಕೃಷ್ಣ ಮಹಾಮಂತ್ರ. ಸೊ ಆ ಯುಗಲ್ಲಿ ನಾರದರು ಯಾರಿಗೆ ಕೊಟ್ಟಿದ್ದಾರೆ? ಚಿತ್ರಕೇತುಗೂ ಈ ಮಂತ್ರ ಕೊಟ್ಟಿದ್ದಾರೆ. ಓಕೆ, ಸೊ ಅದೇ ಅವರು ಜಪಿಸಕ್ಕೆ ಶುರು ಮಾಡ್ತಾರೆ. ಸೊ ಈ ತರ ಅವರು ಈ ತರ ಭಗವಂತನ ಮಂತ್ರ, ಯಾಕಂದ್ರೆ ಆ ಮಂತ್ರವೇ ಏನು? ಆ ಭಗವಂತನ ಜೊತೆ ಇರೋ ಆ ಶಕ್ತಿಗೆ ಪೂರ್ಣವಾದ ನಮಸ್ಕಾರಗಳು ಹೇಳೋದು. ಯಾಕಂದ್ರೆ ಭಗವಂತನೇ ಪರಮ ಸತ್ಯ, ಅವರೇ ಪೂರ್ಣವಾಗಿ ಇರೋರು. ಎಲ್ಲಾ ಶಕ್ತಿಗಳಿಗೂ ಶ್ರೇಷ್ಠ ಅವರೇ. ಅದೇ ಭಗವಂತನ ಅವತಾರಗಳು ಒಂದ ಎರಡ, ಅನ್ಕೌಂಟಬಲ್, ಎಷ್ಟೋ ಅವತಾರಗಳು ಇರುತ್ತೆ. ಸೊ ಎಲ್ಲಾ ಅವತಾರಗಳಿಗೂ ಶ್ರೇಷ್ಠ ಅಂದ್ರೆ ಅದಾವುದು ಫಸ್ಟ್ ಅವತಾರ ಅಂದ್ರೆ ಕೃಷ್ಣವೇ. ಆತರ ಎಲ್ಲಾ ಅವತಾರಗಳು ಮೂಲ ಅವತಾರ ಯಾರು? ಕೃಷ್ಣರೇ. ಯಾಕಂದ್ರೆ ಭಗವಂತನೇ ಏನು? ಸಚ್ಚಿತ್ ಆನಂದ ವಿಗ್ರಹ ಅವರು. ಸೊ ಆ ಮೂಲ ಅವತಾರದಿಂದ ಎಲ್ಲಾ ಅವತಾರಗಳು ಆಚೆ ಬರುತ್ತೆ. ಆತರ ಭಗವಂತ, ಆ ಭಗವಂತನಕ್ಕೂ ನಾವು ನಮಸ್ಕಾರ ಮಾಡಬೇಕು. ಯಾಕಂದ್ರೆ ಭಗವಂತನೇ ಏನು? ಅದ್ವೈತಂ ಅಚ್ಯುತಂ ಅನಾದಿರ ಅನಂತ ರೂಪಂ, ಅಷ್ಟು ಶ್ರೇಷ್ಠ ಭಗವಂತ. ಇವಾಗ ಭಗವಂತನ ನೋಡ್ಬೇಕು, ಈ ಅಷ್ಟಾಂಗ ಯೋಗಿಗಳೆಲ್ಲ ಏನ್ ಮಾಡ್ತಾರೆ? ಅಷ್ಟಾಂಗ ಯೋಗ ಎಲ್ಲ ಅಷ್ಟು ಕಷ್ಟಪಟ್ಟು ಮಾಡ್ತಾರೆ. ಬಟ್ ಅವ್ರು ಈ ಭೌತಿಕ ಒಳಗಡೆ ಸಿಕ್ಕಾಕೊಂಡು ಬರ್ತಾರೆ. ಇಲ್ಲಂದ್ರೆ ಸ್ಟೇಟ್ ಹೋಗಿ ಬ್ರಹ್ಮನ ಹತ್ರ ಹೋಗಿ ಫಿಕ್ಸ್ ಮಾಡ್ಬಿಡ್ತಾರೆ. ಭಗವಂತ ಹತ್ರ ಹೋಗಕ್ ಆಗಲ್ಲ. ಯಾಕಂದ್ರೆ ಭಗವಂತ ಹತ್ರ ಹೋಗಬೇಕಂದ್ರೆ ನಾವು ಭಕ್ತಿ ಮಾಡಬೇಕು. ಸೊ ಭಕ್ತಿ ಮಾಡಿದ್ರೆ ನಾವು ಭಗವಂತ ಹತ್ರ ಹೋಗಕ್ಕಾಗುತ್ತೆ. ಸೊ ಅದಕ್ಕೆ ಈ ಬಂಧಾತ್ಮಕಳು ಈ ಯೋಗ ಎಲ್ಲ ಅದು ನಮಗೂ ಸೆಟ್ ಆಗಲ್ಲ. ನಾವು ಒನ್ಲಿ ಏನ್ ಮಾಡ್ಬೇಕು? ಭಗವಂತನ ಮಂತ್ರಗಳು ಜಪಿಸಬೇಕು. ಸೊ ಒಂದೊಂದು ಯುಗಕ್ಕೂ ಒಂದೊಂದು ಮಂತ್ರ ಕೊಟ್ಟಿದ್ದಾರೆ. ಸೊ ಈ ಯುಗ ಮಂತ್ರ ಏನು? ಹರೇ ಕೃಷ್ಣ ಮಹಾಮಂತ್ರ, ಅದು ನಾವು ಜಪಿಸಬೇಕು. ಯಾಕಂದ್ರೆ ಭಗವಂತನ ನಾಮ ಶ್ರೇಷ್ಠ, ಭಗವಂತನ ರೂಪ ಶ್ರೇಷ್ಠ. ಯಾಕಂದ್ರೆ ಭಗವಂತನ ನಾಮ ರೂಪ ಗುಣ ಲೀಲೆಗಳು ಎಲ್ಲವೇ ಶ್ರೇಷ್ಠ.
ಸೊ ಈ ಬಂಧಾತ್ಮಗಳು ನಾವು ಈ ಬಂಧದಿಂದ ಬಿಡುಗಡೆ ಆಗಬೇಕಂದ್ರೆ ಫಸ್ಟ್ ನಾವು ಇಂದ್ರಿಯಗಳು ಕಂಟ್ರೋಲ್ ಮಾಡ್ಬೇಕು, ಮನಸ್ಸಿನ ಕಂಟ್ರೋಲ್ ಮಾಡಬೇಕು. ಸೊ ಅದರ ಕಂಟ್ರೋಲ್ ಮಾಡಿ ಭಗವಂತನ ನಾವು ನೆನೆಸ್ಬೇಕು, ಭಗವಂತನ ನಾಮ ಜಪ ಮಾಡಬೇಕು. ಸೊ ನಾವು ಏನೇ ಏನು ಇಂದ್ರಿಯಗಳು ಕಂಟ್ರೋಲ್ ಮಾಡಿಲ್ಲ, ಮನಸ್ಸನ್ನ ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ಭಗವಂತನ ಹತ್ರ ಹೋಗಕ್ಕೆ ಆಗಲ್ಲ. ಯಾಕಂದ್ರೆ ಭಗವಂತ ಆಧ್ಯಾತ್ಮಿಕವಾಗಿರೋರು, ಸೂಕ್ಷ್ಮ. ಸೊ ಆ ತರ ಇರೋ ಭಗವಂತ ಹತ್ರ ಹೋಗಬೇಕಂದ್ರೆ ಫಸ್ಟ್ ನಾವು ಪರ್ಫೆಕ್ಟ್ ಆಗಿರ್ಬೇಕು. ಇವಾಗ ನಾವು ಈ ಭೌತಿಕ ಇಂದು ಏನಿಲ್ಲ, ಇವಾಗ ಒಂದು ಚೀಫ್ ಮಿನಿಸ್ಟರ್ ಇಲ್ಲಾಂದ್ರೆ ಪ್ರೈಮ್ ಮಿನಿಸ್ಟರ್ ನಾವು ನೋಡ್ಬೇಕಂದ್ರೆ ಯಾರ್ ಬೇಕಂದ್ರೆ ಒಳಗಡೆ ಹೋಗಕ್ ಆಗುತ್ತಾ, ನೋಡಕ್ ಆಗುತ್ತಾ? ಇಲ್ವೇ. ಅವ್ರನ್ನ ಪೂರ್ತಿ ಚೆಕ್ ಮಾಡ್ತಾರೆ, ಚೆಕ್ ಮಾಡಿ ಆಮೇಲೆ ಒಳಗೆ ಕಳಿಸ್ತಾರೆ. ಟಕ್ಕನೆ ಯಾರು ಹೋಗಿ ಪ್ರೈಮ್ ಮಿನಿಸ್ಟರ್ ನೋಡಕ್ ಆಗಲ್ಲ. ಸೊ ಅಷ್ಟು ಚೆಕಿಂಗ್ ಮಾಡ್ತಾರೆ. ಇವರು ಯಾರು, ಇವರು ಯಾವ ತರ, ಇವರ ಮೈಂಡ್ ಯಾವ ತರ, ಇವರು ಯಾಕೆ ಬಂದಿರ್ತಾರೆ, ಸೊ ಅದೆಲ್ಲ ಚೆಕ್ ಮಾಡ್ತಾರೆ. ಒಂದು ಭೌತಿಕ ಲೋಕಲ್ಲಿರೋ ಒಂದು ಭೌತಿಕ ವೃತ್ತಿಯ ನಾವು ನೋಡಕ್ಕೆ ಇಷ್ಟು ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಸೊ ಇವ್ರಿಗೆ ಏನಾದ್ರು ಡಿಫೆಕ್ಟ್ ಇದೆಯಾ, ಏನಾದ್ರು ಋಣಗ್ರಹಣ ಏನಾದ್ರು ಇದೆಯಾ, ಸೊ ಅದೆಲ್ಲ ಚೆಕ್ ಮಾಡಿ ಮತ್ತೆ ಒಳಗೆ ಕಳಿಸ್ತಾರೆ. ಯಾರ್ ಬೇಕಂದ್ರೆ ಒಳಗೆ ಬಿಟ್ಬಿಡ್ತಾರೆ, ಏನೋ ಇಲ್ಲ. ಸೊ ಆತರ ಭಗವಂತನ ನೋಡಬೇಕಂದ್ರೆ ಸ್ವಲ್ಪ ನಾವು ಪರ್ಫೆಕ್ಟ್ ಆಗಿದ್ರೆ ನಾವು ಒಳಗೆ ಹೋಗಕ್ಕಾಗತ್ತೆ. ಅಷ್ಟು ಕಲ್ಮಶಗಳು ಇಟ್ಕೊಂಡು ನಾವು ಭಗವಂತ ಹತ್ರ ಹೋಗಕ್ ಆಗಲ್ಲ. ಸೊ ನಾವು ಸ್ಥೂಲ ಶರೀರ ಆಗ್ಲಿ, ಸೂಕ್ಷ್ಮ ಶರೀರ ಆಗ್ಲಿ, ಎಲ್ಲ ಪರ್ಫೆಕ್ಟ್ ಆಗ ನಾವು ಅದೆಲ್ಲ ಬಿಟ್ಟು ನಾವು ಭಗವಂತನ ಭಕ್ತಿ ಮಾಡ್ಬೇಕು. ಅಟ್ಯಾಚ್ಮೆಂಟ್ ಇರಬಾರದು. ಅಟ್ಯಾಚ್ಮೆಂಟ್ ಇದ್ರೆ ಅಷ್ಟೇ ಹೋಯ್ತು. ಸೊ ಅದೇ ಭಗವಂತನ ಭಗವಂತ ಹತ್ರ ಹೋಗಬೇಕಂದ್ರೆ ನಾವು ಈ ಭೌತಿಕ ಇಂದು ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಬಿಟ್ಟಿದ್ರೆ ಈ ಭೌತಿಕ ಲೋಕ ಬಿಟ್ಟು ಹೋಗಕ್ಕಾಗುತ್ತೆ. ಈ ಅಂಡ ಒಳಗಡೆಯಿಂದ ಆಚೆ ಹೋಗಬೇಕಂದ್ರೆ ಸೂಕ್ಷ್ಮ ಶರೀರ ಬಿಡ್ಬೇಕು. ಸ್ಥೂಲ ಶರೀರ ಬಿಡ್ತೀವಿ, ಒಂದು ದೇಹ ಇನ್ನು ನೆಕ್ಸ್ಟ್ ಒಂದು ದೇಹ ತಗೊಳಕ್ಕೆ ಬಿಡ್ತೀವಿ. ಬಟ್ ಸೂಕ್ಷ್ಮ ಶರೀರ ಬಿಟ್ಟಿದ್ರೆ ಮಾತ್ರ ಈ ಅಂಡ ಒಳಗಡೆ ಇಂದು, ಈ ಅಂಡ ಒಳಗಡೆ 14 ಲೋಕಗಳಿರುತ್ತೆ. ಈ ಅಂಡ ಹಿಂದೆ ಆಚೆ ಹೋಗಿ ಭಗವಂತನ ದಿವ್ಯ ಧಾಮಕ್ಕೂ, ಆಧ್ಯಾತ್ಮಿಕ ಲೋಕಕ್ಕೂ ಹೋಗಕ್ಕಾಗುತ್ತೆ. ಸೊ ಆ ತರ ಹೋಗಿ ಸ್ಟ್ರೈಟ್ ಹರುವ ಬ್ರಹ್ಮಲ್ಲಿ ಕೂತ್ಕೊಂಡಿದ್ರೆ ಏನಾಗುತ್ತೆ, ಅದು ಕಷ್ಟ. ಸೊ ಈ ತರ ಯೋಗಿಯಲ್ಲೆಲ್ಲ ಅಲ್ಲೇ ಹೋಗಿ ಕೂತ್ಕೊಳ್ತಾರೆ. ನಾವು ಭಕ್ತಿ ಮಾಡಿದ್ರೆ ಎಲ್ಲಿ ಹೋಗಕ್ಕಾಗುತ್ತೆ? ಭಗವಂತನ ಅರುವ ಬ್ರಹ್ಮ ಕಿರಣಗಳಿರುತ್ತ, ಅದು ಒಳಗಡೆ ಹೋಗಿದ್ರೆ ಭಗವಂತನ ಲೋಕ, ಅದು ಒಳಗಡೆ ಭಗವಂತನ ಲೋಕ ಒಳಗಡೆ ನಾವು ಹೋಗಬೇಕು. ಓಕೆ, ಯಾಕಂದ್ರೆ ಆಲ್ರೆಡಿ ನಾವು ನೋಡಿದ್ವಿ ಬ್ರಹ್ಮಂ ಪರಮಾತ್ಮ ಭಗವ. ಸೊ ಯಾವ ತರ ಎಕ್ಸ್ಪ್ಲೈನ್ ಮಾಡಿದೀವಿ ಎಲ್ಲರಿಗೂ ಗೊತ್ತು. ಅಲ್ಲಿ ಭಗವಂತ ನಮ್ಗೋಸ್ಕರ ಎದುರು ನೋಡಿ ಇರ್ತಾರೆ, ಯಾವಾಗ ನಮ್ ಭಕ್ತ ಬರ್ತಾರೆ. ಸೊ ಇವಾಗ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಇಲ್ಲಿ, ಏನು, ಒಂದು ಮಡಿಕೆ. ಇವಾಗ ಒಂದು ಮಡಿಕೆ ಮಾಡಬೇಕಂದ್ರೆ ಒಂದಿ ಮಣ್ಣಿಂದು ಮಾಡಕ್ ಆಗುತ್ತಾ? ಪಂಚಭೂತಗಳು ಅದಕ್ಕೆ ಬೇಕಾಗುತ್ತೆ. ಸೊ ಎಲ್ಲ ಇದ್ರೆ ಮಾತ್ರ ಮಡಿಕೆ ಮಾಡಕ್ ಆಗುತ್ತೆ. ಸೊ ಅದಕ್ಕೆ ಫಸ್ಟ್ ನೀರ್ ಬೇಕು, ಮತ್ತೆ ಅದು ಇಡಕ್ಕೆ ಅದು ಮಾಡಕ್ಕೆ ಆ ಚಕ್ರ ಬೇಕು ಆಗುತ್ತೆ. ಓಕೆ, ಆಮೇಲೆ ಅದು ಇಡಕ್ಕೆ ಒಂದು ಜಾಗ, ಭೂಮಿ ಬೇಕಾಗುತ್ತೆ. ಮತ್ತೆ ಬಿಸಿಲು ಬೇಕು, ಅದು ಕಾಯ್ಬೇಕಲ್ವಾ. ಆಮೇಲೆ ಅದು ಸುಡಬೇಕು. ಸೊ ಫಸ್ಟ್ ಕಾಯ್ಬೇಕಂದ್ರೆ ಗಾಳಿ, ಬಿಸಿಲು ಅದೆಲ್ಲ ಬೇಕಾಗುತ್ತೆ. ಮತ್ತೆ ಅದು ಸುಡಬೇಕಂದ್ರೆ ಬೆಂಕಿ ಬೇಕಾಗುತ್ತೆ. ಸೊ ಆ ತರ ಎಲ್ಲ ಯಾವ್ದಾದ್ರು ಪಂಚಭೂತಗಳು ಹೆಲ್ಪ್ ಮಾಡಿದ್ರೆ ಒಂದು ಮಡಿಕೆ ಮಾಡಕ್ಕೆ ಆಗುತ್ತೆ. ಸೊ ಆ ತರ ಮಾಡಿದ ಮಡಿಕೆ ಓಕೆ, ಇವಾಗ ಬೇಕಾಗಿಲ್ಲ, ಒಡೆದು ಬಿಟ್ಟಿದ್ದಾರೆ ಅನ್ಕೊಳ್ಳಿ. ಸೊ ಮತ್ತೆ ಏನಾಗುತ್ತೆ, ಅದೆಲ್ಲ ಆ ಪಂಚಭೂತಗಳಿಗೆ ಮತ್ತೆ ಅದು ಹೋಗ್ಬಿಡುತ್ತೆ. ಮತ್ತೆ ಆ ಮಡಿಕೆ ಧೂಳ್ ಹೊಡೆದು ಬಿಡಿ, ಅದೇ ಮತ್ತೆ ಅದು ಮಣ್ಣಾಗ್ಬಿಡುತ್ತೆ ಇಲ್ವಾ. ಸೊ ಪಂಚಭೂತಗಳು ಸೇರಿ ಒಂದು ಮಡಿಕೆ ಮಾಡುತ್ತೆ. ಸೊ ಮತ್ತೆ ಅದು ಒಡೆದು ಬಿಟ್ಟಿದ್ರೆ ಮತ್ತೆ ಪಂಚಭೂತಗಳೇ ಅದು ಮತ್ತೆ ಹೋಗಿ ಮಿಕ್ಸ್ ಆಗ್ಬಿಡುತ್ತೆ, ಮತ್ತೆ ಅದು ಮಣ್ಣಾಗೇ ಆಗ್ಬಿಡುತ್ತೆ.
ಸೊ ಅದೇ ತರ ಈ ಪ್ರಪಂಚ ಸೃಷ್ಟಿಯ ಯಾವ ತರ ಪರಬ್ರಹ್ಮನೆಂದು ಸೃಷ್ಟಿ ಆಗುತ್ತೆ. ಸೊ ಭಗವಂತನೇ ಎಲ್ಲ ಸೃಷ್ಟಿ ಮಾಡ್ತಾರೆ, ಪೂರ್ತಿ 14 ಲೋಕಗಳು ಸೃಷ್ಟಿ ಮಾಡ್ತಾರೆ, ಎಲ್ಲ ಜೀವರಾಶಿ ಸೃಷ್ಟಿ ಮಾಡ್ತಾರೆ, ಅದಕ್ಕೂ ಊಟ ಕೊಡೋದು ಏನು ಎಲ್ಲ ರಕ್ಷಣೆ ಮಾಡೋದು, ಸೃಷ್ಟಿ ಸ್ಥಿತಿ ಲಯ ಎಲ್ಲ ಮಾಡ್ತಾರೆ, ಲಾಸ್ಟ್ ಲಯ ಮಾಡ್ಬಿಡ್ತಾರೆ. ಮತ್ತೆ ಅವ್ರ ಒಳಗಡೆ ಅವರು ಇಟ್ಕೊಂಡು ಬಿಡ್ತಾರೆ, ರಕ್ಷಣೆ ಮಾಡ್ತಾರೆ, ಇಟ್ಕೊಂಡು ಬಿಡ್ತಾರೆ. ಸೊ ಇದು ಎಲ್ಲಕ್ಕೂ ಪೂರ್ಣ ಕಾರಣ ಯಾರು? ಆ ದೇವೋತ್ತಮ ಪರಮ ಪುರುಷರೇ. ಆ ಭಗವಂತನಕ್ಕೂ ನಮ್ ನಮಸ್ಕಾರಗಳು. ಅದೇ ಅವ್ರು ಇಲ್ಲಿ ಹೇಳೋದು. ಸೊ ಎಲ್ಲಾ ಲೋಕಕ್ಕೂ ಕಾರಣ ಯಾರು? ಆ ದೇವೋತ್ತಮ ಪರಮ ಪುರುಷ. ಎಲ್ಲಾ ಕಾರಣಕ್ಕೂ ಮೂಲ ಕಾರಣ ಆ ಭಗವಂತನೇ. ಆ ಭಗವಂತನಕ್ಕೂ ನನ್ನ ನಮಸ್ಕಾರಗಳನ್ನು ಹೇಳ್ತಾರೆ. ಸೊ ಆ ಭಗವಂತ, ಆ ದೇವೋತ್ತಮ ಪರಮ ಪುರುಷ, ಅವರು ಆಚೆ ಮಾತ್ರ ಇಲ್ಲ, ಒಳಗಡೂ ಇರ್ತಾರೆ. ಸೊ ನೀಕ್ಕಮರ ನೆರೆಂದಿರುಪವನ್ ಭಗವಂತ. ಅದು ನೀಕ್ಕಮರ ಭಗವಂತ ಈ ಜಾಗಲ್ಲಿ ಇಲ್ಲ ಹೇಳಕ್ಕೆ ಆಗಲ್ಲ. ಆತರ ಪೂರ್ಣವಾಗಿ ಎಲ್ಲಾ ಜಾಗಲ್ಲಿ ಪೂರ್ಣವಾಗಿ ಇರುತ್ತಾರೆ. ಸೊ ಏನು, ನಮ್ ಮನಸ್ಸಾಗ್ಲಿ, ನಮ್ ಬುದ್ಧಿ ಆಗ್ಲಿ, ನಮ್ ಇಂದ್ರಿಯಗಳಾಗ್ಲಿ, ಪ್ರಾಣ ಶಕ್ತಿ ಆಗ್ಲಿ, ಎಲ್ಲವಾಗಿ ಇರೋನು ಯಾರು? ಆ ದೇವೋತ್ತಮ ಪರಮ ಪುರುಷರೇ. ಸೊ ಅವರು ಈ ಜಾಗದಲ್ಲಿ ಇಲ್ಲ ಹೇಳಕ್ ಆಗುತ್ತಾ? ಇಲ್ಲ, ಎಲ್ಲಾ ಜಾಗಲು ಪೂರ್ಣವಾಗ ಸಂಪೂರ್ಣವಾಗಿ ಇರ್ತಾರೆ ಅವರು. ಆ ಭಗವಂತನಕ್ಕೂ ನಮ್ ನಮಸ್ಕಾರ. ಸೊ ಅದೇ ತರ ನಾವು ಬೆಂಕಿಲಿ ಇಟ್ಟಿದೀವಿ ಒಂದು ಐರನ್ ರಾಡ್. ಸೊ ಆತರ ಆ ಬೆಂಕಿಲೇ ಇರುವಾಗ ಏನಾಗುತ್ತೆ, ಆ ಐರನ್ ರಾಡ್ ಏನಾಗುತ್ತೆ, ಅದು ಬೆಂಕಿ ತರ ಜ್ವಲಿಸುತ್ತೆ ಅಲ್ವಾ, ಅದು ಬೆಂಕಿ ತರ ಆಗುತ್ತೆ. ಸೊ ಆ ತರ ನಮ್ ದೇಹ ಆಗಲಿ, ನಮ್ ಇಂದ್ರಿಯಗಳಾಗಲಿ, ಮನಸ್ಸಾಗ್ಲಿ, ಬುದ್ಧಿ ಆಗ್ಲಿ, ಪ್ರಾಣ ಶಕ್ತಿ ಆಗ್ಲಿ, ಎಲ್ಲ ಏನು ಜಡ ವಸ್ತುಗಳೇ. ಬಟ್ ಅಲ್ಲಿ ಯಾರಿದ್ದಾರೆ? ನಮ್ ಒಳಗಡೆ ಪರಮಾತ್ಮ ಅವರು ಇರ್ತಾರೆ. ಸೊ ಅವರು ಇರೋದಿಂದು ನಾವು ಒಳಗಡೆ ಇರಕ್ಕಾಗುತ್ತೆ. ಅವರು ನಮ್ ದೇಹ ಬಿಟ್ಟು ಹೋಗಿದ್ದಾರೆ ಅಂತ ನಾವು ಆಚೆ ಬಂದ್ಬಿಡ್ತೀವಿ. ಯಾಕಂದ್ರೆ ನಮ್ಗೆ ಶಕ್ತಿ ಇಲ್ಲ. ಇವಾಗ ನಮ್ಮ ಮನೇಲಿ ಕರೆಂಟ್ ಇದೆ ಅಂದ್ಕೊಳ್ಳಿ. ಸೊ ನಮ್ ಕರೆಂಟ್ ಎಲ್ಲಿಂದ ಬರುತ್ತೆ? ಅಲ್ಲಿ ಟ್ರಾನ್ಸ್ಫಾರ್ಮ್ ಇಂದ ಬರುತ್ತೆ. ಆ ಟ್ರಾನ್ಸ್ಫಾರ್ಮ್ ಎಲ್ಲಿಂದ ಬರುತ್ತೆ? ಆ ಟ್ರಾನ್ಸ್ಫಾರ್ಮ್ ಕರೆಂಟ್ ಎಲ್ಲಿ ಇದು ಮಾಡ್ತಾರೋ ಅಲ್ಲಿಂದ ಬರುತ್ತೆ ಅಲ್ವಾ. ಸೊ ಆ ತರ ಇವಾಗ ನಾವು ಇಲ್ಲಿ ಜೀವಿಸಬೇಕು, ಓಡಾಡಬೇಕಂದ್ರೆ ನಮ್ಗೆ ಶಕ್ತಿ ಕೊಡೋನು ಯಾರು? ಆ ಪರಮಾತ್ಮ. ಆ ಪರಮಾತ್ಮ ಇಲ್ಲ ಅಂದ್ರೆ ನಮ್ಗೂ ಏನೇ ಮಾಡಕ್ಕಾಗಲ್ಲ. ಸೊ ಆ ಪೂರ್ಣ ಶಕ್ತಿಯಾಗಿರೋ ಯಾರು? ಭಗವಂತ. ಸೊ ಇಲ್ಲಿ ಏನು, ಆ ಬೆಂಕಿ ಇಲ್ಲಂದ್ರೆ ಆ ಐರನ್ ರಾಡ್ ಅದು ಆತರ ಬೆಂಕಿ ತರ ಮಾರಕ್ ಆಗಲ್ಲ. ಸೊ ಅದು ಮಾಡ್ಬೇಕಂದ್ರೆ ಅಲ್ಲಿ ಬೆಂಕಿ ಇರ್ಬೇಕು, ಬೆಂಕಿ ಇದ್ರೆ ಅದು ಆತರ ಟ್ರಾನ್ಸ್ಫಾರ್ಮ್ ಆಗುತ್ತೆ ಅಲ್ವಾ. ಸೊ ಆತರ ಇಲ್ಲಿ ನಮ್ಗೂ ಫ್ಯಾನ್ ಸುತ್ತಬೇಕು, ಲೈಟ್ ಬರ್ಬೇಕಂದ್ರೆ ಕರೆಂಟ್ ಇದ್ರೆ ನಮ್ಗೆ ಆಗುತ್ತೆ, ಇಲ್ಲಂದ್ರೆ ಏನೇ ಮಾಡಕ. ಇಲ್ಲಂದ್ರೆ ಕರೆಂಟೇ ಇಲ್ಲ ಅಂದ್ರೆ ಈ ಫ್ಯಾನ್ ವೇಸ್ಟ್, ಲೈಟ್ ವೇಸ್ಟ್, ಏನಿಲ್ಲ. ಸೊ ಆತರ ಭಗವಂತ ಇದ್ರೆ ಈ ದೇಹಕ್ಕೂ ಸಾರ್ಥಕ, ಇಲ್ಲಾಂದ್ರೆ ಈ ದೇಹವೇ ಇರೋ ಅಷ್ಟೇ ವೇಸ್ಟ್. ಯಾಕಂದ್ರೆ ಆತ್ಮ ಇರಕ್ಕಾಗಲ್ಲ. ಪರಮಾತ್ಮ ಇದ್ರೆ ಆತ್ಮ ಇರುತ್ತೆ, ಪರಮಾತ್ಮ ಇಲ್ಲಂದ್ರೆ ಆತ್ಮ ಎಲ್ಲಿರುತ್ತೆ? ಇರಕ್ಕಾಗಲ್ಲ. ಓಕೆ. ಸೊ ಇರೋಲ್ಲಿ ದೊಡ್ಡ ಗ್ರಹ ಏನಂದ್ರೆ ಆಧ್ಯಾತ್ಮಿಕ ಲೋಕ. ಯಾಕಂದ್ರೆ ಅದು ಬಂದು 3/4. ನಮ್ ಭೌತಿಕ ಲೋಕ 1/4. ಓಕೆ. ಸೊ ನಮ್ದೇನು ಏಕಪಾತ ವಿಭೂತಿ, ತ್ರಿಪಾತ ವಿಭೂತಿ. ಇದಕ್ ಮುಂಚೆ ನಾವು ನೋಡಿದೀವಿ ಏಕಪಾತ ವಿಭೂತಿ ಅಂದ್ರೆ ಏನು, ತ್ರಿಪಾತ ವಿಭೂತಿ ಅಂದ್ರೆ ಏನು, ಇದೆಲ್ಲ ನಾವು ಎಲ್ಲಿ ನೋಡಿದೀವಿ? ಯಾಕೆ ಕ್ಯಾಂಟೋಲಿ ನೋಡಿದೀವಿ.
ಸೊ ಏಕಪಾದ ವಿಭೂತಿ, ತ್ರಿಪಾದ ವಿಭೂತಿ ಇದೆಲ್ಲ ನಾವು ಸೆಕೆಂಡ್ ಕ್ಯಾಂಟೋಲಿ ಆಲ್ರೆಡಿ ನೋಡಿದೀವಿ. ಸೊ ಏಕಪಾದ ವಿಭೂತಿ ಇದೇನು? 1/4 ಮೆಟೀರಿಯಲ್ ವರ್ಲ್ಡ್. ಮೆಟೀರಿಯಲ್ ವರ್ಲ್ಡ್. ಎಸ್, ಮೆಟೀರಿಯಲ್ ವರ್ಲ್ಡ್. ತ್ರಿಪಾದ ವಿಭೂತಿ 3/4 ಅದು ಸ್ಪಿರಿಚುವಲ್ ವರ್ಲ್ಡ್. ಸ್ಪಿರಿಚುವಲ್ ವರ್ಲ್ಡ್. ಆಧ್ಯಾತ್ಮಿಕ ಲೋಕ. ಸೊ ಭಗವಂತ ಅಲ್ಲಿ ಭಗವಂತ ಯಾವಾಗ ಯಾವ ತರ ಇರ್ತಾರೆ? ಪೂರ್ಣವಾಗಿರುತ್ತಾರೆ. ಪೂರ್ಣವಾಗಿ 6 ಐಶ್ವರ್ಯಗಳು, 6 ಕಲ್ಯಾಣ ಗುಣಗಳು ಪೂರ್ಣವಾಗಿರುತ್ತೆ ಭಗವಂತನ. ಯಾಕಂದ್ರೆ ಇದೆಲ್ಲ ನಾವು ಪುರುಷ ಸೂಕ್ತ ಸ್ತೋತ್ರಗಳಲ್ಲಿ ನಾವು ನೋಡಕ್ಕಾಗುತ್ತೆ. ಸೊ ಎಲ್ಲಾ ಯೋಗ ಶಕ್ತಿಗಳು ಪೂರ್ಣವಾಗಿರೋದು ಯಾರು? ಭಗವಂತ ಹತ್ರ. ಸೊ ಆ ಭಗವಂತನಿಗೂ ನಮಸ್ಕಾರಗಳು ಅವರು ಹೇಳ್ತಾರೆ. ಓಕೆ, ಇಷ್ಟೇ ನಾವು ನೋಡೋಣ. ನಾಳೆ ನಾವು ಮತ್ತೆ ಇರೋದು ಕಂಟಿನ್ಯೂ ಮಾಡೋಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ.